तत्त्वमसि अयमात्मा ब्रह्मा प्रज्ञानं ब्रह्मा अहं ब्रह्मास्मि अहं ब्रह्मास्मि। ಶಿರಬಾಗಿ ನಮಿಸುವೆನು ಶಂಕರ ಪದಾಂಬುಜಕ್ಕೆ ಪರಮಾತ್ಮನಿರವನ್ನು ತೋರಿದ ಯತಿಗೆ. ಶಿರಬಾಗಿ ನಮಿಸುವೆನು ಶಂಕರ ಪದಾಂಬುಜಕ್ಕೆ ಪರಮಾತ್ಮನಿರವನ್ನು ತೋರಿದ ಯತಿಗೆ. ಧರೆಗಿಳಿದು ಬಂದಂಥ ಶಿವನ ಸ್ವರೂಪರಿಗೆ ಅಧ್ಯಾತ್ಮದರಿವಿತ್ತ ಸದ್ಗುರುವಿಗೆ. ಅಧ್ಯಾತ್ಮದರಿವಿತ್ತ ಸದ್ಗುರುವಿಗೆ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಆದರಣೀಯ ಗುರುಕಿಂಕರರಲ್ಲಿ ವಿಜ್ಞಾಪನೆಗಳು. ಕುಮಾರ ಮಾಧವ ಎಂದೇ ಕರ್ನಾಟಕದಲ್ಲಿ ವಿಖ್ಯಾತರಾದಂತಹ ಪೌರಾಣಿಕರಾದಂತಹ ಸಾಲಿಗ್ರಾಮ ಶ್ರೀಕಂಠ ಶಾಸ್ತ್ರಿಗಳು ಶಂಕರ ವಿಜಯ ಎಂಬ ಗ್ರಂಥವನ್ನು ಪದ್ಯದಲ್ಲಿ ರಚಿಸಿದ್ದಾರೆ. ಅದನ್ನೇ ಅವರು ಗದ್ಯದಲ್ಲೂ ಕೂಡ ಮಾಡಿದ್ದಾರೆ. ಪದ್ಯದಲ್ಲಿ ಮಾಡಿರುವಂತಹ ಈ ಕಾವ್ಯದ ಸೊಗಸು ತುಂಬ ಚೆನ್ನಾಗಿದೆ. ಅದರ 24ನೇ ಸಂಧಿ ಏನಿದೆಯೋ, ಯಾವ ಸಂಧಿಯಲ್ಲಿ ಶಂಕರಾಚಾರ್ಯರ ಹಾಗೆ ಮಂಡನ ಮಿಶ್ರರ ವಾದ ಪ್ರಸ್ತುತ ಆಗಿದೆಯೋ ಅದರ ವಾಚನ ವ್ಯಾಖ್ಯಾನಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಈಗ ವಾಚನ ಆರಂಭವಾಗುತ್ತದೆ. ದ್ವಾಸುಪನ್ನಾ ಶ್ರುತಿಯೂ ದ್ವಾಸುಪನ್ನಾ ಶ್ರುತಿಯು ವರ ಸನ್ಯಾಸಿ ಕೇಳೈ. ದ್ವಾಸುಪರ್ಣಾ ಶ್ರುತಿಯು ಕರ್ಮ ಫಲಗಳ ಬೇಸರಿಲ್ಲದೆ ಭುಜಿಪ ಜೀವಗು ಭೋಕ್ತೃವಲ್ಲದಿಗ ಭಾಸಮಾನ ಚಿದಾತ್ಮಗೂ ವ್ಯತ್ಯಾಸವನು ಬೋಧಿಸುವುದು. ದ್ವಾಸುಪರ್ಣಾ ಶ್ರುತಿಯು ಕರ್ಮ ಫಲಗಳ ಬೇಸರಿಲ್ಲದೆ ಭುಜಿಪ ಜೀವಗು ಭೋಕ್ತೃವಲ್ಲದಿಗ ಭಾಸಮಾನ ಚಿದಾತ್ಮಗೂ ವ್ಯತ್ಯಾಸವನು ಬೋಧಿಸುವುದು. ಅದರಿಂದ ಈ ಸುವಾಕ್ಯವು ಅಭೇದತ್ವ ವಿರೋಧವಾಗಿರುವುದು. ಭಾರತೀಯ ದರ್ಶನಗಳಿಗೆಲ್ಲಕ್ಕೂ ಕೂಡ ಶ್ರುತಿಗಳು ಅಂದರೆ ವೇದಗಳೇ ಮುಖ್ಯವಾದದ್ದು. ಅದರಲ್ಲೂ ವಿಶೇಷವಾಗಿ ಆಸ್ತಿಕ್ಯ ದರ್ಶನ ಏನಿದೆಯೋ, ಆಸ್ತಿಕ ದರ್ಶನಗಳು ಇವೆಲ್ಲಕ್ಕೂ ಕೂಡ ಶ್ರುತಿಗಳೇ ಮೂಲ. ಅಷ್ಟೇ ಏನು, ಪ್ರಪಂಚದ ಎಲ್ಲ ದರ್ಶನಗಳಿಗೂ ಕೂಡ ಶ್ರುತಿಯಲ್ಲಿ ಹೇಳಿರುವಂತಹ ವಿಷಯಗಳೇ ಒಂದಲ್ಲ ಒಂದು ರೀತಿಯಲ್ಲಿ ಮೂಲ ಆಗಿರ್ತವೆ. ಶ್ರುತಿಗಳಲ್ಲಿ ಭೇದ ಶ್ರುತಿ ಅಭೇದ ಶ್ರುತಿ ಅಂತ ಹೇಳಿ ಎರಡು ಥರದ ಸಂದೇಶವನ್ನು ನಾವು ನೋಡ್ತೇವೆ. ಅಂದರೆ ದ್ವೈತದ ವಿಚಾರವನ್ನ ಪ್ರತಿಪಾದನೆ ಮಾಡುವಂಥದ್ದು ಹಾಗೂ ಅದ್ವೈತ ವಿಚಾರವನ್ನು ಪ್ರತಿಪಾದನೆ ಮಾಡುವಂಥದ್ದು. ಹಾಗೆ ಸಾಮಾನ್ಯವಾಗಿ ವೇದಾಂತ ಅಂತ ಯಾವುದನ್ನು ಹೇಳಲಾಗುತ್ತೋ, ಶಾಂಕರ ವೇದಾಂತ ಅಥವಾ ಔಪನಿಷದ ವೇದಾಂತ,
ಅದನ್ನ ಬಿಟ್ಟು ಉಳಿದ ಎಲ್ಲ ಕಡೆಯಲ್ಲೂ ಕೂಡ ದ್ವೈತ ವಿಚಾರಗಳನ್ನೇ ನಾವು ಕಾಣ್ತೇವೆ. ಎಲ್ಲ ದರ್ಶನಗಳು ಕೂಡ ಪ್ರವೃತ್ತವಾಗುವಂಥದ್ದು ದ್ವೈತದಿಂದಲೇ. ಹಾಗಾಗಿ ಎಲ್ಲ ತರಹದ ವ್ಯಕ್ತಿಗಳು ಕೂಡ ಆದಿ ಶಂಕರಾಚಾರ್ಯರೊಂದಿಗೆ ವಾದವನ್ನ ಮಂಡಿಸ್ತಾ ಇದ್ರು ಹಾಗೂ ಪರಾಜಿತರು ಆಗ್ತಾ ಇದ್ರು. ಈ ಪ್ರಕಾರವಾಗಿ ಜಗದ್ಗುರು ಶಂಕರಾಚಾರ್ಯರು ಇಡೀ ಭಾರತದ ಎಲ್ಲ ಕಡೆಗಳಲ್ಲೂ ಕೂಡ ಸಂಚಾರವನ್ನ ಮಾಡಿ ಉಪನಿಷತ್ತುಗಳಲ್ಲಿ ಪ್ರತಿಪಾದ್ಯಮಾನವಾಗಿರುವಂತಹ ಬ್ರಹ್ಮತತ್ವ ಅಂದ್ರೆ ಯಾವುದು, ಹೇಗೆ ಅದನ್ನ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತಹ ಸಂಗತಿಗಳನ್ನ ತಿಳಿಸ್ತಾ ಹೋಗ್ತಾ ಇದ್ರು. ಬೇರೆಯವರು ನೀಡುವಂತಹ ಸವಾಲುಗಳು ಏನಿತ್ತು, ಹಾಕ್ತಾ ಇದ್ದಂತಹ ಸವಾಲುಗಳು ಅವೆಲ್ಲರೂ ಕೂಡ ಎದುರಿಸ್ತಾ ಇದ್ರು. ಎಲ್ಲ ಕಡೆಯಲ್ಲೂ ಕೂಡ ವಿಜಯವನ್ನ ಪಡ್ಕೊಳ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಮಂಡನ ಮಿಶ್ರರು ಅಂತ ಹೇಳಿ ಮಹಾ ಪ್ರತಿಭಾವಂತ ಮೇಧಾವಿ ವಿದ್ವಾಂಸ. ಅವರು ಕರ್ಮಠರು ಅಂದ್ರೆ ಕರ್ಮವನ್ನ ಮಾಡ್ಬೇಕಲ್ಲ, ಆ ಕರ್ಮದಿಂದಲೇ ಮೋಕ್ಷ ಅನ್ನುವಂತಹ ತತ್ವವನ್ನ ಇಟ್ಕೊಂಡಿರುವಂಥದ್ದು. ಅಂಥವರ ಬಳಿಯಲ್ಲೂ ಕೂಡ ನಾನು ಹೋಗಿ ನನ್ನ ವಿಚಾರವನ್ನು ಮಂಡಿಸ್ಬೇಕು ಅಂತ ಶಂಕರಾಚಾರ್ಯರಿಗೆ ಭಾವನೆ ಉಂಟಾಗುತ್ತೆ. ಆ ಪ್ರಕಾರ ಅವರು ಮಾಹಿಷ್ಮತಿ ನಗರ, ಇಂದಿನ ಬಿಹಾರ್ ರಾಜ್ಯ ಏನಿದೆಯೋ ಮಗಧ ರಾಜ್ಯ, ಅಲ್ಲಿಗೆ ಬರ್ತಾರೆ. ಬಂದು ಮಂಡನ ಮಿಶ್ರರ ಮನೆಗೆ ದಯಮಾಡಿಸಿ ಅವರ ಆತಿಥ್ಯವನ್ನ ಸ್ವೀಕಾರ ಮಾಡಿ ಅವರಿಬ್ಬರ ನಡುವೆ ಒಂದು ವಾದ. ಈ ವಾದ ಹೇಗಪ್ಪ ಅಂದ್ರೆ ವಾದೇ ಜಾಯತೆ ತತ್ವ ಬೋಧ ಅಂದಿರೋ. ಒಬ್ರು ವಿಚಾರಗಳನ್ನ ಮಂಡಿಸ್ಬೇಕಾದ್ರೆ ಶಾಂತವಾದ ರೀತಿಯಲ್ಲಿ ಇನ್ನೊಬ್ಬರ ವಿಚಾರವನ್ನ ಸ್ವೀಕಾರ ಮಾಡಿ ಆಮೇಲೆ ಅದನ್ನ ವೇದಗಳಲ್ಲಿ ಏನು ಹೇಳಲಾಗಿದೆಯೋ ಅದನ್ನ ಇಟ್ಕೊಂಡೇ ಅವರು ಏನಾದ್ರೂ ಹೇಳಬೇಕಾಗುತ್ತೆ. ಹಾಗೆ ಮಾಡಿದಾಗ ವಾದೇ ಜಾಯತೆ ತತ್ವ ಬೋಧ ಅಂತಾಗತ್ತೆ. ಹಾಗಿಲ್ಲದೆ ಇನ್ನೊಬ್ಬರ ಮಾತನ್ನ ಕೇಳಿಸ್ಕೊಳ್ದೇ ಇರುವಂತಹ ರೀತಿಯಲ್ಲಿ ಆಗ್ಬಿಡ್ತು ಅಂದ್ರೆ ವಾದೇ ಜಾಯತೆ ತತ್ವಭೇದ. ತತ್ವದಲ್ಲಿ ಭೇದ ಉಂಟ. ಕೆಲವರು ಆ ವಾದದ ವೇದಿಕೆಯನ್ನು ಬಿಟ್ಟು ಪಲಾಯನ ಮಾಡುವಂಥದ್ದು ಅಥವಾ ಓಡೋಗುವಂಥದ್ದು ಇಂಥದ್ದೆಲ್ಲ ಅನೇಕ ನಡೆದಿರುತ್ತೆ. ಆದರೆ ಮಂಡನ ಮಿಶ್ರರ ಮತ್ತೆ ಶಂಕರಾಚಾರ್ಯರ ವಾದ ಅನ್ನೋದು ನಿಜವಾಗಿ ಕೂಡ ಶ್ರುತಿಗಳಲ್ಲಿ ಯಾವ ಪ್ರಕಾರವಾಗಿ ವಾದವನ್ನ ಮಾಡಬೇಕು ಅಂತ ಹೇಳಲಾಗಿದೆಯೋ. ದುಸ್ತರ್ಕ ಸುವಿರಮ್ಯತ, ದುಷ್ಟವಾದ ತರ್ಕ ಬೇಡ. ಶ್ರುತಿಮತಃ ತರ್ಕ ಅನುಸಂಧೀಯತ, ವೇದಗಳಲ್ಲಿ ಯಾವ ತರ್ಕದ ಸರಣಿಯನ್ನ ಹೇಳ್ಕೊಡ್ಲಾಗಿದೆಯೋ ಆ ಪ್ರಕಾರವಾಗಿ ನಿಮ್ಮ ವಾದ ಇರಬೇಕು, ತರ್ಕ ಇರಬೇಕು ಅಂತ ಏನು ಹೇಳಲಾಗಿದೆಯೋ ಆ ಪ್ರಕಾರ ಅನ್ನುವಂಥದ್ದು ವಿಷಯ ಬಂದಿದೆ ಇಲ್ಲಿ. ಹೀಗೆ ಬರ್ಬೇಕಾದ್ರೆ ಮಂಡನ ಮಿಶ್ರರು ತಮ್ಮ ವಿಚಾರವನ್ನ ತುಂಬಾ ಚೆನ್ನಾಗಿ ಮಂಡಿಸ್ತಾ ಇದ್ದಾರೆ. ಅದಕ್ಕೆ ಅವರು ಜ್ಞಾನಕಾಂಡದ ಮುಂಡಕೋಪನಿಷತ್ ಏನಿದೆಯೋ ಆ ಮುಂಡಕೋಪನಿಷತ್ತನ್ನೇ ಇಟ್ಕೊಂಡು ಅವರು ಮುಂದುವರಿತಾರೆ. ಆ ಮುಂಡಕೋಪನಿಷತ್ನಲ್ಲಿ ಒಂದು ವಿಶೇಷವಾದಂತಹ ಸಂದರ್ಭ ಬಂದು ಅಲ್ಲಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಏನಂದ್ರೆ, ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರನ್ಯಃ ಪಿಪ್ಪಲಂ ಅತ್ತಿ ಸ್ವಾದ್ವತ್ತಿ ಅನಶ್ನನ್ ಅನ್ಯೋ ಅಭಿಚಾಕಶೀತಿ. ಇದರ ಆರಂಭದನ್ನ ಕವಿ ಶ್ರೀಕಂಠ ಶಾಸ್ತ್ರಿಗಳು ಅವರು ತಿಳಿಸಿದ್ದಾರೆ. ದ್ವಾಸುಪರ್ಣ ಅನ್ನುವಂತಹ ಒಂದು ಶ್ರುತಿಯ ವಾಕ್ಯ ಇದೆಯಲ್ಲ, ಉಪನಿಷತ್ತನ್ನ ನೀವೆಲ್ಲ ಓದ್ತಾ ಇದ್ದೀರಲ್ವಾ ಶಂಕರಾಚಾರ್ಯ? ಹೌದು ನೋಡಿ, ಅಲ್ಲಿ ಹೇಳಿರುವಂಥದ್ದು ದ್ವಾಸುಪರ್ಣ, ಎರಡು ಪಕ್ಷಿಗಳು ತುಂಬಾ ಜೊತೆಗಿದೆಯಂತೆ. ಅವರಿಬ್ರು ಕೂಡ ಸ್ನೇಹಿತರಂತೆ, ಗೆಳೆಯರಂತೆ. ಅವರು ಒಂದೇ ವೃಕ್ಷದಲ್ಲಿ ಇದ್ದಾರೆ, ಎರಡು ಪಕ್ಷಿಗಳು ಇದ್ದಾವೆ. ಅದರಲ್ಲಿ ಒಂದು ಪಕ್ಷಿ ಒಳ್ಳೆ ಸ್ವಾದಿಷ್ಟವಾದಂತಹ ಒಂದು ಹಣ್ಣುಗಳನ್ನ ತಿಂತಾ ಕೂತಿದೆ, ಪಿಪ್ಪಲ ಹಣ್ಣನ್ನ ತಿಂತಾ ಕೂತ್ಕೊಂಡಿದೆ. ಇನ್ನೊಂದು ಆ ಹಣ್ಣನ್ನ ತಿನ್ನದೆ ಸುಮ್ಮನೆ ಅದ್ರ ಜೊತೆಲಿ ಇದೆ. ಹಾಗಾಗಿ ಜೀವಾತ್ಮ ಈ ಕರ್ಮದ ಫಲವನ್ನೆಲ್ಲ ಅನುಭವಿಸ್ತಾ ಇದ್ದಾನೆ. ಪರಮಾತ್ಮ ಅನ್ನೋನು ಭಿನ್ನ, ಅವನ ಪಾಡಿಗೆ ಅವನು ಸಾಕ್ಷಿಯಾಗಿ ಇದ್ದಾನೆ ಅನ್ನುವಂಥ ವಿಚಾರ ಇಟ್ಕೊಂಡು ದ್ವಾಸುಪರ್ಣ ಶ್ರುತಿಯು ಏನಿದೆಯೋ, ಹೇ ಸನ್ಯಾಸಿ, ವರ ಸನ್ಯಾಸಿ, ಶ್ರೇಷ್ಠ ಸನ್ಯಾಸಿಗಳೇ ಕೇಳಿ, ಕರ್ಮಫಲಗಳನ್ನ ಬೇಸರವಿಲ್ಲದೆ ಭೋಗಿಸ್ತಾ ಇರುವಂತಹ ಜೀವ ಅಥವಾ ಮನುಷ್ಯ ಅಥವಾ ಜೀವಾತ್ಮ ಅಂತ ಆಯ್ತು. ಭೋಕ್ತೃವಲ್ಲದಿಹ, ಭೋಗವನ್ನ ಮಾಡದೇ ಇರುವಂತಹ, ಸುಮ್ಮನೆ ಕೂತ್ಕೊಂಡಿರುವಂತಹ ಭಾಸಮಾನ ಚಿದಾತ್ಮನಿಗೂ ವ್ಯತ್ಯಾಸವನ್ನ ತಿಳಿಸ್ತಾ ಇದೆ. ಇಬ್ಬರು ಬೇರೆ ಬೇರೆ.
ಇಬ್ಬರು ಕೂಡ ಸಮಾನಾಂತರ ಹಳಿಯಲ್ಲಿ ಇರೋರು, ರೈಲ್ವೆ ಹಳಿ ಹೇಗೆ ಸೇರೋದಿಲ್ವೋ ಆ ಪ್ರಕಾರ ಸಮಾನಾಂತರವಾಗಿ ಜೀವ ಮತ್ತೆ ಪರಮಾತ್ಮ ಇರುವಂಥವ್ರು ಅಂತ ಇರ್ಬೇಕಾದ್ರೆ ಈ ಸುವಾಕ್ಯ ಏನಿದೆಯೋ ಉಪನಿಷತ್ತಿಂದ ಮುಂಡಕ ಉಪನಿಷತ್ತು ಒಂದು, ಅದು ಭೇದತ್ವ ಅಭೇದತ್ವಕ್ಕೆ ವಿರೋಧವಾಗಿದೆ. ಅಂದ್ರೆ ಭೇದವನ್ನೇ ತೋರಿಸ್ತಾ ಇದೆ. ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಅಂತ ತೋರಿಸ್ತಾ ಇದೆ. ಹಾಗಾಗಿ ನೀವು ಏನು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೀರೋ ಶಂಕರಾಚಾರ್ಯರೇ, ಏನೋ ಜೀವೋ ಬ್ರಹ್ಮೈವ, ಜೀವ ಅನ್ನೋರು ಬ್ರಹ್ಮನೇ ಆಗಿದ್ದಾನೆ, ನಾ ಅಪರಹ ಬೇರೆಯವನಲ್ಲ ಅಂತ ಏನು ಹೇಳ್ತಾ ಇದ್ದೀರೋ ಅದಕ್ಕೆ ಈ ದ್ವಾಸುಪರ್ಣ ಅನ್ನುವಂತಹ ಮಂತ್ರ ಏನಿದೆಯೋ ಅದು ಬಾಧಕವಾಗಿದೆ, ಅದು ಮಾನ್ಯತೆ ಕೊಡ್ತಾ ಇಲ್ಲ ಅಂತೇಳಿ ತಮ್ಮ ವಾದವನ್ನ ಶಾಂತವಾಗಿ ಮಂಡನ ಮಿಶ್ರರು ಮಂಡಿಸ್ತಾ ಇದ್ದಾರೆ. ಆ ನಂತರ ಏನಾಗುತ್ತೆ ನೋಡಿ. ದ್ವಾಸುಪನ್ನ ಎಂಬುವ ಈ ಶ್ರುತಿಯೇ ಆ ಸುಪಂಯ ರಹಸ್ಯಗಳು ತಾಂಬಾಸಮಪ್ಪುದು ಬುದ್ಧಿ ಜೀವ ಪರಾರ್ಥ ವಿವರಣೆಯೂ ವಾಸಿಯೇತಕ್ಕೆ ಬರಿದೆ ವಾಸಿಯೇತಕ್ಕೆ ಆ ಸುಪಂಯ ರಹಸ್ಯದೊಳು ತಾಂಬಾಸಮಪ್ಪುದು ಬುದ್ಧಿ ಜೀವ ಪರಾರ್ಥ ವಿವರಣೆಯೂ ಬರಿದೆ ವಾಸಿಯೇತಕ್ಕೆ ವರಜೀವೇಶರೈಕ್ಯವೇ ವೇದ ಸಮ್ಮತವೂ ವರಜೀವ ಈಶರ ಐಕ್ಯವೇ ವೇದ ಸಮ್ಮತವು ಆಸುರವಲೇ ಭೇದ ಭಾವನೆ ಎಂದನಾಯತಿಪ ದ್ವಾಸುಪರ್ಣ ಅನ್ನುವಂಥ ಮಂತ್ರ ಏನಿದೆಯೋ ಆ ಮಂತ್ರ ಒಂದು ವಾಕ್ಯವನ್ನ ಇಟ್ಕೊಂಡು ನಾವು ಪೂರ್ಣ ನಿರ್ಣಯಕ್ಕೆ ಬರಬಾರ್ದು. ಮತ್ತೆ ಅದರ ಹಿಂದೆ ಏನ್ ಬಂದಿದೆ, ಮುಂದ್ಗಡೆ ಏನ್ ಬರ್ತಾ ಇದೆ, ಇಡೀ ಉಪನಿಷತ್ತು ಕೊನೆಗೆ ಏನ್ ಸಂದೇಶ ಕೊಡ್ತಿದೆ ಅನ್ನುವಂತಹ ವಿಚಾರವನ್ನ ಇಟ್ಕೊಳ್ಬೇಕು. ಯಾವಾಗ್ಲೂ ಅಷ್ಟೇ ಯಾವುದೋ ಒಂದು ವಾಕ್ಯವನ್ನ ಇಟ್ಕೊಂಡ್ಬಿಟ್ಟು ಆ ವಾಕ್ಯದ ಮೇಲೆ ನಿರ್ಣಯ ಮಾಡ್ಬಿಡ್ಬಾರ್ದು. ಆ ಹಿಂದೆ ಏನ್ ಬಂದಿದೆ, ಮುಂದೆ ಏನ್ ಬಂದಿದೆ ಅನ್ನೋದನ್ನ ಯೋಚನೆ ಮಾಡಬೇಕು ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದಂತಹ ವಿಷಯ. ಅದೇ ಮುಂಡಕ ಉಪನಿಷತ್ನಲ್ಲಿ ನಾಯಮಾತ್ಮ ಪ್ರವಚನೇನ ಲಭ್ಯ, ಸುಮ್ಮನೆ ಪ್ರವಚನದಿಂದ ವಾದದಿಂದ ಈ ಆತ್ಮ ಲಭಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಷಯವನ್ನ ಹೇಳಿದ್ದಾರೆ. ಹಾಗೆ ಮುಂದೆ ಬರಬೇಕಾದ್ರೆ ಯಥಾ ನದ್ಯ ಸ್ಯಂದಮಾನಾ ಸಮುದ್ರೇ ಅಸ್ತಂಗಚ್ಚಂತಿ, ಬೇರೆ ಬೇರೆ ಹೆಸರಿನ ನದಿಗಳು ತಮ್ಮ ಹೆಸರನ್ನ ಇಟ್ಕೊಂಡಿರ್ತವೆ. ಯಾವಾಗ ಸಮುದ್ರದ ಸೇರ್ಬಿಟ್ಟು ಸಮುದ್ರದಲ್ಲಿ ಒಂದಾಗ್ಬಿಡುತ್ತೋ ಅವು ತಮ್ಮ ಹೆಸರುಗಳನ್ನ ಏನಾದ್ರು ಉಟ್ಕೊಂಡಿರ್ತವ ಸಮುದ್ರದಲ್ಲಿ? ಏನೂ ಇಲ್ಲ. ವ್ಯವಹಾರದಲ್ಲಿ ಇರ್ಬೇಕಾದ್ರೆ ನನ್ನ ಹೆಸರು ಇಂಥದ್ದು, ಇವ್ರ ಹೆಸರು ಇಂಥದ್ದು, ಅವ್ರ ಹೆಸರು ಇಂಥದ್ದು, ನಾನು ಇಷ್ಟೆತ್ರ ಇದ್ದೀನಿ, ನನ್ನ ಇಷ್ಟ ಸಂಪತ್ತು, ಇವೆಲ್ಲ ಇರುತ್ತೆ. ಆದ್ರೆ ಬ್ರಹ್ಮತತ್ವದ ಅನುಸಂಧಾನ ಬಂದು ಅದ್ರಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಟ್ರೆ ಇವೆಲ್ಲವೂ ಹೇಳ್ಕೊಂಡ್ಬಿಟ್ಟು ಒಬ್ಬನೇ ಬ್ರಹ್ಮ ಅನ್ನುವಂಥ ತತ್ವದಲ್ಲಿ ನೆಲೆಗೊಳ್ಳುತ್ತದೆ. ನನ್ನ ಹೆಸರು ಒಂದು ಬ್ಯಾಂಕ್ ಅಕೌಂಟ್ ಇದೆ, ಇವ್ರ ಹೆಸರು ಒಂದು ಬ್ಯಾಂಕ್, ನಿಮ್ಮ ಹೆಸರು ಇದೆ, ನಮ್ದು ವೈಯಕ್ತಿಕವಾದ ನಮ್ಮ ನಿರ್ವಹಣೆಯನ್ನ ಮಾಡ್ಲಿಕ್ಕೋಸ್ಕರ ಬ್ಯಾಂಕ್ ಅಕೌಂಟ್. ನನ್ನ ಬಳಿಯಲ್ಲಿ ಹಣ ಇದೆ, ಅದನ್ನ ನಾನು ಖಾತೆಯಲ್ಲಿ ನಿರ್ವಹಣೆ ಮಾಡ್ತೇನೆ, ಬ್ಯಾಂಕ್ ಖಾತೆಯಲ್ಲಿ. ಇವರಿರುವಂತಹ ಅವ್ರದ್ದು ಪ್ರತ್ಯೇಕ ಖಾತೆ ಇದೆ. ಹೀಗೆ ಲಕ್ಷಾಂತರ ಕೋಟ್ಯಂತರ ಬ್ಯಾಂಕ್ ಖಾತೆಗಳಿವೆ. ಅವರವ್ರದ್ದು ವೈಯಕ್ತಿಕವಾದಂತಹ ಆರ್ಜನೆ ಅಥವಾ ಅದರದ್ದು ವಿನಿಯೋಗ ಹಂಗೆ ನಡೆಯುತ್ತೆ. ಅರೆ ಒಟ್ಟಾರೆಯಾಗಿ ರಿಸರ್ವ್ ಬ್ಯಾಂಕ್ ತನ್ನ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕಾದ್ರೆ ಏನಾಗುತ್ತೆ, ಇಡೀ ನಮ್ಮ ಭಾರತದಲ್ಲಿರುವಂತಹ ಜನಗಳ ಜೊತೆಲಿ ಎಷ್ಟು ಹಣ ಇದೆ, ಸರ್ಕಾರದ ಎಷ್ಟಿದೆ, ಸಂಘ ಸಂಸ್ಥೆ ಇರುತ್ತೆ, ಅಷ್ಟನ್ನು ಕೊಡ್ತಾರೆ. ಹಾಗೆ ಗಂಗಾ, ಯಮುನಾ, ತುಂಗಾ, ಭದ್ರಾ ಇತ್ಯಾದಿ ನದಿಗಳು ತಮ್ಮ ಹೆಸರನ್ನ ಇಟ್ಕೊಂಡಿರ್ತವೆ. ಎಲ್ಲಿವರೆಗೆ? ಸಮುದ್ರವನ್ನ ಸೇರುವವರೆಗೆ. ಒಂದ್ಸತಿ ಸಮುದ್ರವನ್ನ ಸೇರ್ಬಿಡ್ತು ಅಂದ್ರೆ ಹೇಗೆ ಯಾವ ಹೆಸರು ಕೂಡ ಇರೋದಿಲ್ವೋ ಹಾಗೆ ತಥಾ ವಿದ್ವಾನ್, ಹಾಗೆಯೇ ಕೂಡ ವಿದ್ವಾಂಸನಾದವನು ನಾಮ ರೂಪಾದಿ ಏನೇನಿದೆಯೋ, ನನ್ನ ನಾಮ, ನನ್ನ ಹೆಸರು, ನಾನು ಇಂತಹ ರೂಪ ಇತ್ಯಾದಿ ಅವೆಲ್ಲದರ ಕೂಡ ಮುಕ್ತನಾಗಿ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ, ದಿವ್ಯವಾದ ಪರಾತ್ಪರ ಸ್ವರೂಪವನ್ನೇ ಸೇರಿಬಿಟ್ಟಾಗ ಅವನು ಯಾವಾಗಲೂ ಆನಂದಿತನಾಗಿರ್ತಾನೆ.
ಹಾಗಾಗಿ ಆ ಪ್ರಕಾರ ಈ ದ್ವಾಸುಪರ್ಣವನ್ನ ಹಿಂದಿನ ಮುಂದಿನ ವಾಕ್ಯಗಳನ್ನ ಇಟ್ಕೊಂಡು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಶಂಕರಾಚಾರ್ಯರು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ನೋಡಿ, ದ್ವಾಸುಪರ್ಣ ಎಂಬುವಿ ಶ್ರುತಿ ಗಾಸು ಪೈಂಗ್ಯ ರಹಸ್ಯದೊಳು. ಅಲ್ಲಿ ಶ್ರೇಷ್ಠವಾದಂತಹ ಪೈಂಗ್ಯ ರಹಸ್ಯ ಬ್ರಾಹ್ಮಣ ಅನ್ನುವಂತಹ ಒಂದು ಗ್ರಂಥ ಇದೆ. ಆ ಗ್ರಂಥವನ್ನ ಆಧರಿಸಿಕೊಂಡಂತಹ ರೀತಿಯಲ್ಲಿ ಈ ವಾಕ್ಯ ಅನ್ನೋದು ಬಂದಿರುವಂಥದ್ದು. ಇದು ಬುದ್ಧಿ ಜೀವ ಪರಾರ್ಥ ವಿವರಣೆಯು, ಬುದ್ಧಿಪೂರ್ವಕವಾಗಿ ಜೀವ ಮತ್ತೆ ಪರಾರ್ಥ ಇದ್ರ ಬಗ್ಗೆ ವಿವರಣೆ ಇದ್ದು ಇಂತಹ ರೀತಿಯಲ್ಲಿ ಇರಬೇಕಾದ್ರೆ ಇದು ಜೀವ ಮತ್ತೆ ಈಶ್ವರ ಇವರಿಬ್ಬರ ಏಕತೆಯೇ, ಇವರಿಬ್ಬರು ಒಂದೇ, ಜೀವ ಬೇರೆ ಅಲ್ಲ, ಬ್ರಹ್ಮತತ್ವ ಬೇರೆ ಅಲ್ಲ ಅನ್ನುವಂತಹ ರೀತಿಯಲ್ಲೇ ವೇದ ಸಮ್ಮತವಾಗಿದೆ ಇದು. ಆದ್ರಿಂದಾಗಿ ಇದರಲ್ಲಿ ಜೀವ ಬೇರೆ ಪರಮಾತ್ಮ ಬೇರೆ ಅನ್ನುವಂತಹ ರೀತಿ ಇದರ ಅರ್ಥ ಅಲ್ಲ ಅನ್ನೋದನ್ನ ಮಂಡನ ಮಿಶ್ರರು ಯಾವ ವಾಕ್ಯವನ್ನ ಇಟ್ಕೊಂಡಿದ್ರೋ ಅದೇ ವಾಕ್ಯವನ್ನು ಇಟ್ಕೊಂಡು ಇಡೀ ಉಪನಿಷತ್ತಿನ ಸಾರವನ್ನ ಶಂಕರಾಚಾರ್ಯರು ಬಿಂಬಿಸಿದ್ದಾರೆ. ಆ ನಂತರ ಮುಂದೆ ಮಂಡನ ಮಿಶ್ರರು ಕೇಳ್ತಾರೆ, ಗಗನವೀ ದೇಹದಲ್ಲಿ ತುಂಬಿರೆ ಗಗನ ಶಾರೀರಕವೇ ಪೇಳೈ. ಗಗನವೀ ದೇಹದಲ್ಲಿ ತುಂಬಿರೆ ಗಗನ ಶಾರೀರಕವೇ ಪೇಳೈ. ಜಗದ ಅಖಿಲ ದೇಹದಲ್ಲಿ ತುಂಬಿರೆ ಪರಮ ನಿರ್ಗುಣಗೆ ವಿಗಡ ಶಾರೀರ ವಿಧೇಯವು ಸೊಗಸುವುದೇ ಜೀವಾತ್ಮಗಲ್ಲದೆ. ಜಗದ ಅಖಿಲ ದೇಹದಲ್ಲಿ ತುಂಬಿರೆ ಪರಮ ನಿರ್ಗುಣಗೆ ವಿಗಡ ಶಾರೀರಾಭಿಧೇಯವು ಸೊಗಸುವುದೇ ಜೀವಾತ್ಮಗಲ್ಲದೆ. ಬಗೆಯಲದರಿಂ ನಿನ್ನ ವಾದವು ವಿಫಲವಾಯ್ತೆಂದಾಗ ಆಗ ಮಂಡನ ಮಿಶ್ರರು ಕೇಳ್ತಾ ಇದ್ದಾರೆ, ಈ ದೇಹದಲ್ಲಿ ಆಕಾಶ ಅನ್ನುವಂಥ ತತ್ವ ಇದೆ. ಅಂದ್ರೆ ಪ್ರತಿಯೊಂದು ದೇಹವೂ ಕೂಡ ಪಂಚಭೂತಗಳಿಂದ ನಿರ್ಮಿತ ಆಗಿದೆ. ಪೃಥ್ವಿ, ವಾಯು, ಆಕಾಶ, ತೇಜಸ್ಸು, ಈ ಪ್ರಕಾರವಾಗಿ ಅಪ್ಪಿತರ ಹೇಳ್ತಾರೆ. ಅದರಲ್ಲಿ ಗಗನ ಆಕಾಶ, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಸ್ಪೇಸ್ ಅಂತ ನಾವು ಕರೀತೇವೆ. ಈ ಗಗನವಿ ದೇಹದಲ್ಲಿ ತುಂಬಿರುವಾಗ ಗಗನ ಶಾರೀರಕವೇ, ಈ ಶರೀರವನ್ನ ಆಕಾಶ ಸ್ವರೂಪಿ ಅಂತಲೂ ನಾವು ಕರೀತೇವೆ. ಹೀಗಿರ್ಬೇಕಾದ್ರೆ ಇಂತಹ ದೇಹದಲ್ಲಿ ಪರಮ ನಿರ್ಗುಣ ತತ್ವ ಅನ್ನುವಂಥದ್ದೇ ಸೇರಿಕೊಂಡ್ಬಿಟ್ಟಿದೆ ಅಂತ ಹೇಗೆ ಹೇಳ್ತೀರ ನೀವು? ಸಾಧ್ಯ ಇಲ್ಲ. ಶರೀರ ಅನ್ನುವಂತಹ ಹೆಸರನ್ನ ಕೊಟ್ಟಿರೋದೇನೆ ಈ ಪಂಚಭೂತಾತ್ಮಕವಾದದ್ದು ಅನ್ನುವಂತಹ ಅರ್ಥದಲ್ಲಿ. ಹಾಗಾಗಿ ಜೀವಾತ್ಮ ಅನ್ನುವಂಥವನು ಪಂಚಭೂತಾತ್ಮಕವಾದ ಸ್ವರೂಪವಾಗಿರುವಂತಹ ಅಲ್ಪ ಶಕ್ತಿಯ ಒಂದು ತತ್ವ ಮಾತ್ರವೇ ಹೊರತಾಗಿ ನಿನ್ನ ವಾದ ಏನು ಹೇಳ್ತಾ ಇದೆಯೋ ಪರಮಾರ್ಥ ತತ್ವ ಒಂದೇ ಆಗ್ಬಿಡತ್ತೆ ಅಂದ್ಬಿಟ್ಟು ಅದು ಅಂಬ್ಲಿಕ್ ಆಗೋದಿಲ್ಲ. ಅದು ನಿನ್ನ ವಾದ ವಿಫಲ, ಅದರಲ್ಲಿ ಏನು ಕೂಡ ಸಾಧುತ್ವ ಇಲ್ಲ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೇನೆ ಅಂದ್ಬಿಟ್ಟು ಮಂಡನ ಮಿಶ್ರರು ತಮ್ಮ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಬಳಿಕ ಮಂಡನ ಮಿಶ್ರ ನುಡಿದನು, ನೆಲಲು ಬಿಸಿಲಂದದಲ್ಲಿ ಭಿನ್ನರು ತಿಳಿಯಲು ಆ ಪರಮಾತ್ಮ ಜೀವರು. ನೆಳಲು ಬಿಸಿಲಂದದಲ್ಲಿ ಭಿನ್ನರು ಎನ್ನುತ್ತ ಬೋಧಿಪುದು. ಬಲುಮೆಯಿಂದ ಆಕಾಟಕ ಶ್ರುತಿಯೂ ನೆಳಲು ಬಿಸಿಲಂದದಲ್ಲಿ ಭಿನ್ನರು ಪರಮಾತ್ಮ ಜೀವರು ಎನ್ನುತ್ತ ಬೋಧಿಪುದು. ಅಲಘುಮತಿಯತಿ ಕೇಳೋ ಪರಿಕಿಸೆ ಬಲು ವಿರೋಧ ವಿದೈಸೆ
ಜೀವೇಶೈಕ್ಯ ಭಾವನೆಗೆ ಜೀವೈಷ ಐಕ್ಯ ಭಾವನೆಗೆ ಬಲು ವಿರೋಧ ವೈಸೆ ಅಲಗುಮತಿಯತಿ ಕೇಳು. ಮಂಡನಮಿಷರು ಹೇಳ್ತಾರೆ, ಓ ಯತಿ, ನೀನು ಪರಮಶ್ರೇಷ್ಠ ವಿಚಾರ ಯೋಗ್ಯನಾದಂತಹ ವ್ಯಕ್ತಿ, ತುಂಬ ಶ್ರೇಷ್ಠನಾದಂತಹ ವಿದ್ವಾಂಸರಲ್ಲಿ ಪ್ರವರನಾಗಿದೆಯಾ, ಶ್ರೇಷ್ಠನಾಗಿದೆಯಾ. ಈಗ ನೋಡು, ನೆರಳಿದೆ, ಬಿಸಿಲಿನಲ್ಲಿ ಏನಾಗುತ್ತೆ ಅಂದರೆ ನೆರಳು ಬರುತ್ತೆ. ಮೂಲ ಬಿಂಬ ಒಂದಿರುತ್ತೆ, ಅದಕ್ಕೆ ಪ್ರತಿಬಿಂಬ ಅಂತ ಹೇಳಿ ನೆರಳಿನಲ್ಲಿ ಬರುತ್ತೆ. ಇವರಿಬ್ರು ಕೂಡ ಒಂದೇನೋ ಬೇರೆ ಬೇರೆಯೋ? ನೋಡೋದಕ್ಕೆ ಒಂದೇ ಅನ್ಸುತ್ತೆ. ಯಾಕೆ? ಬಿಂಬ ಅದೇ ತರಹ ಪ್ರತಿಬಿಂಬ ಇದೆ ಅಂದ್ಬಿಟ್ಟು. ಆದರೆ ಬಿಸಿಲೇ ಇಲ್ಲ ಅಂತ ಇಟ್ಕೊಳ್ಳೋಣ, ಅವಾಗ ನೆರಳಿರತ್ತಾ? ನೆರಳಿರ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ನೆರಳು ಬಿಸಿಲಂದದಲ್ಲಿ ಭಿನ್ನರು, ಎರಡು ಕೂಡ ಭಿನ್ನ. ಒಂದೇ ಆಗಿದ್ರೆ ಯಾವಾಗಲೂ ಇರಬೇಕಾಗಿತ್ತು, ಅವ್ರ ಜೊತೆಲಿ ಇರೋದಿಲ್ಲ. ಹೀಗೆ ತಿಳಿಯಲು ಪರಮಾತ್ಮ ಜೀವರೆನ್ನುತ್ತ ಬೋಧಿಸುವುದು, ಪರಮಾತ್ಮನೇ ಜೀವನಾಗಿದ್ದಾನೆ, ಜೀವನೇ ಪರಮಾತ್ಮ ಆಗಿದ್ದಾನೆ ಅನ್ನೋದು ಬೋಧಿಸೋದು ಇದೆಯಲ್ಲ, ಇದು ಸರಿಯಾದಂತಹ ರೀತಿಯ ಅಲ್ಲ. ಇದು ಸುಮ್ಮನೆ ಒಂದು ಬುದ್ಧಿವಂತಿಕೆಯ ವಾದ ಅಷ್ಟೇ. ಕಾಟಕ ಅನ್ನುವಂತಹ ಶ್ರುತಿ ಇದೆ ಯಜುರ್ವೇದದಲ್ಲಿ. ಆ ಕಾಟಕ ಶ್ರುತಿಯಲ್ಲೂ ಕೂಡ ಇದೇ ಪ್ರಕಾರವಾಗಿ ನಾನು ಹೇಳ್ತಾ ಇರುವಂತಹ ರೀತಿಯಲ್ಲೇ ವಾದವನ್ನು ಮಂಡಿಸಲಾಗಿದೆ. ಆದ್ದರಿಂದ ಜೀವ ಮತ್ತೆ ಈಶ, ಪ್ರಭು ಅವನ ದಾಸನಾದಂತಹ ಜೀವ, ಅಥವಾ ಇನ್ನೂ ಹೇಳೋದಾದ್ರೆ ಭಕ್ತ ಮತ್ತೆ ದೇವ, ಇವರಿಬ್ಬರ ಏಕತೆ ಅಂತ ಏನ್ ಹೇಳ್ತೀವೋ, ಜೀವೋ ದೇವಾಲಯ ಪ್ರೋಕ್ತಃ ಜೀವೋ ದೇವ ಸನಾತನ ತ್ಯಜೇದ್ ಅಜ್ಞಾನ ನೈರ್ಮಾಲ್ಯಂ ಸೋಹಂ ಭಾವೇನ ಅಂತ ನೀನೇನ್ ಹೇಳ್ತಾ ಇದೆಯೋ, ಸೋಹಂ ಅನ್ನೋದು ಅದು ನಿಜವಾಗಿಯೂ ಪರಸ್ಪರ ವಿರೋಧವಾಗಿ ಕಾಣಿಸುತ್ತೆ. ಯಾರಾದ್ರೂ ಒಪ್ಕೊಳ್ಳಿಕ್ ಸಾಧ್ಯನಾ ಇದನ್ನ? ಯಾರ ಮುಂದೆ ನಾನು ಇಟ್ಬಿಟ್ಟು ದೇವರೇ ನಾನಾಗಿದ್ದೇನೆ ಅಥವಾ ನೀನಾಗಿದ್ದೀಯಾ ಅಂತ ಹೇಳ್ಬಿಟ್ರೆ ಯಾರು ಒಪ್ಕೊಳ್ಳೋಕ್ಕಾಗತ್ತ? ಖಂಡಿತ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಈ ಜೀವೇಶ್ವರ ಏಕ ಭಾವನೆ ಅಂತ ಏನಿದೆಯೋ ಇದು ಬಲು ವಿರೋಧವಾಗಿದೆ ಅನ್ನೋದನ್ನ ನೀನು ಗಮನಿಸಬೇಕು ಅಂತ ಹೇಳಿ ಮಂಡನ ಮಿಶ್ರರು ವಾದವನ್ನ ಮಂಡಿಸ್ತಾರೆ. ವಾದಿಕೆ ವ್ಯವಹಾರ ಸಿದ್ಧಿಗೆ ಭೇದವನ್ನು ಬೋಧಿಸುವ ವಾಕ್ಯವು ಅನಾದಿ ಸಿದ್ಧದ ಅಪೂರ್ವ ಮಹದರ್ಥವನ್ನು ವಾಚಿಸುವ ವಾದಿಕೆ ವ್ಯವಹಾರ ಸಿದ್ಧಿಗೆ ಭೇದವನ್ನು ಬೋಧಿಸುವ ವಾಕ್ಯವು ಅನಾದಿ ಸಿದ್ಧದ ಅಪೂರ್ವ ಮಹದರ್ಥವನ್ನು ವಾಚಿಸುವ ಭೇದ ವಿರಹಿತ ತತ್ವಮಸಿ ಮೊದಲಾದ ವರ ವೇದಾಂತವಾಕ್ಯವ ಬಾಧೆಗೊಳಿಸಲು ಅಶಕ್ತಮಾಗಿಹುದು. ಭೇದ ವಿರಹಿತ ತತ್ವಮಸಿ ಮೊದಲಾದ ವರ ವೇದಾಂತವಾಕ್ಯವ ಬಾಧೆಗೊಳಿಸಲಶಕ್ತವಾಗಿಹುದು ಎಂದನಾಯತಿಪ. ಹೇ ವಾದಿ ಪಂಡಿತರೇ, ಮಂಡನ ಮಿಶ್ರರೇ, ಕೇಳಿ. ವ್ಯವಹಾರದಲ್ಲಿ ನಾನ್ ಬೇರೆ ನೀನ್ ಬೇರೆ, ಪ್ರತಿಯೊಬ್ಬರು ಬೇರೆ, ಭಿನ್ನತೆ ಇದ್ದೇ ಇದೆ. ವ್ಯವಹಾರದ ಸಿದ್ಧಿಗೋಸ್ಕರವಾಗಿ ಭೇದವನ್ನ ಬೋಧಿಸುವಂತಹ ವಾಕ್ಯ ಇರುತ್ತೆ, ಬಿಟ್ರೆ ಅದು ಪರಮಾರ್ಥತಃ ಅಲ್ಲ. ವ್ಯವಹಾರಕ್ಕೋಸ್ಕರ ಗಂಗಾ, ಯಮುನಾ, ಸರಸ್ವತಿ, ನದಿ, ತುಂಗಾ, ಭದ್ರಾ ಎಲ್ಲ ಉಂಟು. ಹಾಗೆ ನಂತ ಇಂಥ ಹೆಸರು, ಇವರು ಇಂಥ ಹೆಸರು, ಈ ಪ್ರಕಾರ ಇತ್ತು. ಎಲ್ಲರೂ ಕೂಡ ಮಲಗಿದಂತಹ ಒಂದು ಅವಸ್ಥೆ ಬಂದಾಗ ಅಲ್ಲಿ ನಾವಿಂಥವನು, ನಾನು ಇಂಥ ಹೆಸರು, ನನ್ನ ಇಂತಹ ಅಧಿಕಾರ ಇದೆ, ದುಡ್ಡಿದೆ ಅಂತ ಎಲ್ಲಿಯಾರು ಬರುತ್ತಾ? ಇಲ್ಲ. ಅದು ಒಂದು ರೀತಿಯಲ್ಲಿ ತಾತ್ಕಾಲಿಕ ಲಯ ಅಂತ ಕರೀತಾರೆ ನಿದ್ರೆಯನ್ನ. ಆ ಲಯದ ಸ್ಥಿತಿ ಬಂತು ಅನ್ನೋವಾಗ ಎಲ್ಲವೂ ಕೂಡ ಒಂದೇ ಎನ್ನುವಂತಹ ಒಂದು ತಾತ್ಪರ್ಯ ಹೇಗಿರುತ್ತೋ
ಆ ಭಾವನೆಯನ್ನ ಮೂಡಿಸ್ಕೊಳ್ಬೇಕು ಚೆನ್ನಾಗಿ. ಅದು ನಿಜವಾಗಿ ಕೂಡ ಒಬ್ಬ ಮನುಷ್ಯನಿಗೆ ಸಂತೋಷವನ್ನು ಕೊಡುವಂಥದ್ದು. ವ್ಯವಹಾರಕ್ಕೋಸ್ಕರವಾಗಿ ದ್ವೈತ ಅನ್ನೋದು ಸತ್ಯ ಎಲ್ಲ ಕಡೆನೂ ಇರುತ್ತೆ. ಶಂಕರಾಚಾರ್ಯರು ತಮ್ಮ ವಿಷ್ಣು ಷಟ್ಪದಿ ಸ್ತೋತ್ರದಲ್ಲಿ ಹೇಳ್ತಾರೆ, ಸತ್ಯಪಿ ಭೇದಾಪಗಮೆ, ಭೇದ ದೂರ ಆದ್ರೂ ಕೂಡ ನಾಥ ತವಾಹಂ, ಹೇ ಪ್ರಭುವೇ ನಿನ್ನವನೇ ನಾನು, ನ ಮಾಮಕೇನ ಸ್ವಂ, ಹಾಗೆ ನಿನ್ನವನು ನಾನಾಗ್ಬಾರ್ದು, ನನ್ನವನು ನೀನು ಅಂತ ಹೇಳಕ್ಕಾಗಲ್ಲ. ಆ ಮಟ್ಟಿನ ಒಂದು ವ್ಯವಹಾರದಲ್ಲಿ ದ್ವೈತ ಪೂಜೆಯನ್ನ ಮಾಡ್ಬೇಕಾದ್ರೆ, ದೇವರ ಎದುರುಗಡೆ ಪ್ರಾರ್ಥನೆಯನ್ನ ಮಾಡ್ಬೇಕಾದ್ರೆ ಇರಲೇಬೇಕು, ಇರುತ್ತದೆ ಅನ್ನೋದನ್ನ ಶಂಕರಾಚಾರ್ಯರು ಆ ಮಟ್ಟಿಗೆ ದ್ವೈತವನ್ನು ಒಪ್ಕೊಂಡಿದ್ದಾರೆ ಬೇರೆಯವನ್ನ. ಆದ್ರೆ ಪರಮಾರ್ಥದ ದೃಷ್ಟಿ ಬಂದಾಗ ಎಲ್ಲವೂ ಕೂಡ ಒಂದೇ. ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಕೂಡ ಬ್ರಹ್ಮತತ್ವ, ಎಲ್ಲವೂ ಕೂಡ ಬ್ರಹ್ಮತತ್ವ. ಹೀಗೆ ವ್ಯವಹಾರದಲ್ಲಿ ಭೇದ ತತ್ವ ಖಂಡಿತ ಇರಬೇಕು, ಅದೇ ಥರನೇ ವ್ಯವಹಾರ ಮಾಡಬೇಕು. ಆದರೆ ಪರಮಾರ್ಥ ತತ್ವದಲ್ಲಿ ಸರ್ವಂ ಖಲ್ವಿದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮನ್ ಬ್ರಹ್ಮ, ಈ ಪ್ರಕಾರವಂತ ತತ್ವ. ಇದಕ್ಕೆ ಪೂರಕವಾಗುವಂತೆ ಪ್ರಸಿದ್ಧವಾದ ಮಹಾವಾಕ್ಯ ಇದೆ ಛಾಂದೋಗ್ಯ ಅನ್ನುವಂತಹ ಉಪನಿಷತ್ನಲ್ಲಿ. ಅಲ್ಲಿ ಬರುವಂಥದ್ದು ತತ್ವಮಸಿ. ಅದನ್ನ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ. ತತ್ ಅಂದ್ರೆ ಆ ಪರಮಶಕ್ತಿವಂತನಾದಂತಹ ಮಹಾತತ್ವ ಅಥವಾ ಪರಬ್ರಹ್ಮ. ಅದ್ ಯಾರು ಅಂದ್ರೆ ತ್ವಮಸಿ, ನೀನೇ ಆಗಿದ್ಯಾ. ಪರಮಾರ್ಥ ತತ್ವ ನೀನೇ ಕಣೆಯ. ಅಂದ್ರೆ ಒಂದ್ ಸ್ವಲ್ಪ ಅಜ್ಞಾನ ಸೇರ್ಕೊಂಡಿದೆ. ಅಜ್ಞಾನವನ್ನ ದೂರ ಮಾಡ್ಬಿಡ್ತು ಅಂದ್ರೆ ಆ ಪರಮಾರ್ಥ ತತ್ವ ನಾನೇ ಆಗಿದ್ದೀನಿ, ಯಾವಾಗ್ಲೂ ಪ್ರಕಾಶಮಾನ ಆಗ್ತಾ ಇದ್ದೀನಿ, ನಾನು ಶುದ್ಧ, ನಾನು ಬುದ್ಧ, ನಾನು ಮುಕ್ತ, ನಂಗೆ ಯಾವ ಬಂಧನವೂ ಏನೂ ಇಲ್ಲ, ನಾನು ಹಕ್ಕಿ ಹೇಗೆ ಹಾರಾಡ್ತಾ ಇರುತ್ತೆ ಸಂತೋಷದಿಂದ ಆಗಸದಲ್ಲಿ, ಹಾಗಿರುವಂಥವನು ಅನ್ನುವಂಥ ಭಾವನೆ ತತ್ವಮಸಿ ಮೊದಲಾದಂತಹ ಶ್ರೇಷ್ಠವಾದಂತಹ ವೇದಾಂತ ವಾಕ್ಯಗಳೇನಿದೆಯೋ ಅವುಗಳು ತಿಳಿಸ್ತಾ ಇವೆ. ಹಾಗಾಗಿ ನೀನು ಹೇಳಿದಂತಹ ವಿಚಾರಗಳೆಲ್ಲ ಕೂಡ ಬಾಧಿತವಾಗ್ತಾ ಇದೆ ಅಂತ ಹೇಳಿ ಆ ಯತಿವರೇಣ್ಯರು ವಿಚಾರಗಳನ್ನ ನೀಡಿದ್ದಾರೆ. ಚಂಡತರವಾದದೊಳಗೆ ಇಂತು ಅಖಂಡಲಾದಿ ಸುರೌಘನ ತಪದ ಪುಂಡರೀಕನು ವಿಶ್ವರೂಪನ ಅಪೂರ್ವ ಪಕ್ಷಗಳ ಖಂಡಿಸುತ್ತ ಸಿದ್ಧಾಂತಗೈಯಲು ಅಖಂಡಲ ಆದಿಸುರೌಘನ ತಪದ ಪುಂಡರೀಕನು ವಿಶ್ವರೂಪನ ಅಪೂರ್ವ ಪಕ್ಷಗಳ ಖಂಡಿಸುತ್ತ ಸಿದ್ಧಾಂತಗೈಯಲು ಪಂಡಿತರು ಕಾಣುತ್ತ ಮಹಿಮೋದ್ದಂಡಯತಿಪನ ಜಯವ ನಿಶ್ಚಯಿಸಿದರು ಮನದೊಳಗೆ. ಕರ್ಮಕಾಂಡವನ್ನೇ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿ ಪ್ರತಿಪಾದನೆ ಮಾಡಿ ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಂತಹ ಮಹಾಮೇರು ಪಂಡಿತ ಮಿಶ್ರ, ಮಂಡ್ಯನ ಮಿಶ್ರ ಒಂದ್ ಕಡೆ, ಜ್ಞಾನದಿಂದಲೇ ಕೈವಲ್ಯ ಅನ್ನುವಂತಹ ಪೂರ್ಣ ಶ್ರೇಷ್ಠವಾದ ವಿಚಾರಗಳನ್ನ ಚೆನ್ನಾಗಿ ಅರ್ಗಿಸ್ಕೊಂಡಿದ್ದಂತಹ ಇನ್ನೊಂದು ಪರ್ವತ ಸದೃಶನ ಅಂತ ಶಂಕರಾಚಾರ್ಯ. ಇವರಿಬ್ಬರ ನಡುವೆ ಈ ತರಹ ವಾದ ಚೆನ್ನಾಗಿ ಮಂಡಿತ ಆಗೋದನ್ನು ನೋಡ್ಲಿಕ್ಕೋಸ್ಕರವಾಗಿ ಬೇಕಾದಷ್ಟು ಮಂದಿ ದೊಡ್ಡ ದೊಡ್ಡ ಪಂಡಿತರು ಎಲ್ಲರೂ ಕೂಡ ಆ ಸಭೆಯಲ್ಲಿ ಕೂತಿದ್ರು ಅಂತ ಬಂದಿದ್ರಂತೆ. ಅವರು ಇಬ್ಬರ ವಾದ ಸರಣಿಯನ್ನು ಕೂಡ ನಿಷ್ಪಕ್ಷಪಾತ ದೃಷ್ಟಿಯಿಂದ ಗಮನಿಸ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೇಕಾದ್ರೆ ಅವರು ಚಂಡಕರ ವಾದಯೋಳು ತುಂಬಾ ಎತ್ತರ ಮಟ್ಟದ ವಾದದಿಂದ ಆಖಂಡಲಾದಿ ಸರೋಘನತ ಪದ ಪುಂಡರೀಕನು, ಇಂದ್ರನಿಂದಲೂ ಕೂಡ ಇಂದ್ರಾದಿ ದೇವತೆಗಳಿಂದಲೂ ಕೂಡ ನಮಿಸಲ್ಪಡುವಂತಹ ಪಾದ ಪದ್ಮವುಳ್ಳಂತಹ ಇಂತಹ ಶ್ರೇಷ್ಠರಾದಂತಹ ಶಂಕರಾಚಾರ್ಯರು ಅಂಥವರ ವಿಷಯವನ್ನು ತಗೊಂಡು ವಿಶ್ವರೂಪನ ಪೂರ್ವ ಪಕ್ಷಗಳ ಖಂಡಿಸುತ್ತ, ವಿಶ್ವರೂಪ ಅಂದ್ರೆ ಮಂಡನ ಮಿಶ್ರ ಪೂರ್ವ ಪಕ್ಷ ಏನ್ ಹೇಳ್ತಾ ಇದ್ರು ಅದೆಲ್ಲವನ್ನು ಕೂಡ ನಿಜವಾಗಿಯೂ ಕೂಡ ಬುದ್ಧಿಪೂರ್ವಕವಾಗಿ ಉಪನಿಷತ್ತುಗಳ ಸಿದ್ಧಾಂತಕ್ಕೆ ತಕ್ಕಂತೆ ಖಂಡಿಸ್ತಾ ಸಿದ್ಧಾಂತ ಗೈಯಲು ಶಂಕರಾಚಾರ್ಯರು ಸಿದ್ಧಾಂತವನ್ನು ಮಾಡ್ತಾ ಇರುವಾಗ ಪಂಡಿತರು ಕಾಣುತ್ತಾ ಮಹಿಮೋದ್ದಂಡ ಯತಿಪನ ಜಯವ, ಮಹಿಮಾ ಶ್ರೇಷ್ಠನಾದಂತಹ ಆ ಯತಿವರೇಣ್ಯನಾದಂತಹ ಶಂಕರಾಚಾರ್ಯರದ್ದೇ ಜಯ ಅಂತೇಳಿ ಮನಸ್ಸಲ್ಲಿ ನಿಶ್ಚಯ ಮಾಡ್ಕೊಳ್ತಾ ಇದ್ದಾರಂತೆ. ಆದ್ರೆ ನಿರ್ಣಯ ಮಾಡುವಂಥವ್ರು ಪಂಡಿತರಲ್ಲ. ಇಲ್ಲಿ ನಿಶ್ಚಯ ಆಗಿದವರು ಯಾರೋ
ಸಾಕ್ಷಾತ್ ಸರಸ್ವತಿಯ ಅಪರಾವತಾರವಾಗಿ ಭೂದೇವಿಗೆ ಇಳಿದಿದ್ದಂತಹ ಶಾರದಾ ದೇವಿ. ಅವಳನ್ನ ಸರಸವಾಣಿ ಅಂತಾನು ಕರೀತಾ ಇದ್ದಾರೆ. ವಾಣಿ ಅಂದ್ರೆ ಮಾತು, ಸರಸ ಅಂದ್ರೆ ರಸಪೂರ್ಣವಾಗಿರ್ಬೇಕು. ಒಂದ್ಸರಿ ಮಾತಾಡ್ಬೇಕು ಅಂದ್ರೆ ಅದು ರಸವತ್ತಾದಂತಹ ಮಾತಾಡಿತು ಅಂದ್ರೆ ಕೇಳುವಂತವ್ರಿಗೆ ಅಷ್ಟು ಹಿತವಾಗುತ್ತಂತೆ, ಕೇಳುವವ್ರ ಮನಸ್ಸಲ್ಲಿ ಹಾಗೆ ಉಳಿಯತ್ತಂತೆ, ನಾನು ಆ ಥರ ಮಾಡ್ತಾ ಇರ್ಬೇಕು ಅನ್ಸತ್ತಂತೆ. ಅಂತಹ ಉಭಯ ಭಾರತಿ ಆಗಿದ್ಲಲ್ಲ, ಉಭಯ ಭಾರತಿ ಸರಸವಾಣಿ ಆಗಿರ್ಲಂತೆ. ಅಂತಹ ಸರಸವಾಣಿ ಏನ್ ಮಾಡ್ತಾಳೆ ಮುಂದೆ, ಯಾಕಂದ್ರೆ ಅವಳು ನಿರ್ಣಾಯಕಿ ಆಗಿದ್ಲು, ಅವಳು ಏನ್ ಮಾಡ್ತಾಳೆ ಅದನ್ನ ಮುಂದೆ ಕವಿಗಳು ಹೇಳ್ತಾರೆ. ಇರುತ್ತಿರಲು ವರ ವಿಶ್ವರೂಪನ ಕೊರಳೊಳಿಗ ಸುಮಮಾಲೆ ಕಂದುತ್ತಲಿರಲು. ಇರುತ್ತಿರಲು ವರ ವಿಶ್ವರೂಪನ ಕೊರಳೊಳಿಗ ಸುಮಮಾಲೆ ಕಂದುತ್ತಲಿರಲು. ನಿರ್ಣಯವಾದುದು ಅಪಜಯವು ಅಜನ ಮನದೊಳಗೆ, ನಿರ್ಣಯವಾದುದು ಅಪಜಯವು. ಸರಸವಾಣಿಯು ವಾಣಿ ಬಂದಳು ಹರವಿರಿಂಚಿಗಳಿರ್ಪ ಸದೆಗೆ. ಸರಸವಾಣಿಯು ವಾಣಿ ಬಂದಳು ಅಂದು ಅರಿದಳಾಕ್ಷಣ ಪ್ರತಿಪರಾಜಿತನಾದ ಸಂಗತಿಯ. ಅರಿದಳಾಕ್ಷಣ ಸರಸವಾಣಿಯು. ಉಭಯ ಭಾರತೀ ದೇವಿ ಶಾರದೆಯ ಅಪರಾವತಾರ. ದೇವತೆಗಳ ಆದೇಶದಂತೆಯೇ ಅವಳು ಭೂಮಿಗೆ ಇಳಿದಿದ್ದಾಳೆ. ಮಂಡನ ಮಿಶ್ರರ ಸಹ ಧರ್ಮಾಚರಣೆಯಾಗಿದ್ದಾಳೆ. ಅವಳನ್ನ ನಿರ್ಣಾಯಕನಾಗಿ ಮಾಡ್ತಾರೆ. ನೋಡಿ, ಒಬ್ಬ ಮಹಿಳೆ ಮಹಾ ಮೇರು ವ್ಯಕ್ತಿಗಳ ಶ್ರೇಷ್ಠವಾದಂತಹ ವಾದದ ವಿಚಾರದಲ್ಲಿ ನಿರ್ಣಾಯಕಿಯಾಗಿದೆ. ಭಾರತದಲ್ಲಿ ಎಂತಹ ವಿಶಿಷ್ಟವಾದಂತಹ ಒಂದು ಸ್ಥಾನ ಕೇಳಿದ್ರೆ ರೋಮಾಂಚನ ಆಗುತ್ತೆ. ಅವಳು ನಿರ್ಣಯ ಮಾಡಬೇಕಾದ್ರೆ ಒಂದ್ ಸ್ವಲ್ಪ ಹೊತ್ತು ಕೇಳಿದ್ಲು. ಆಮೇಲೆ ಅವರಿಬ್ಬರಿಗೂ ಕೂಡ ಒಂದೊಂದು ಮಾಲೆಯನ್ನ ಕೊಟ್ಬಿಟ್ಲು. ನೀವು ಈ ಮಾಲೆಯನ್ನ ತೊಟ್ಕೊಳ್ಳಿ, ಯಾರ ಮಾಲೆ ಬಾಡತ್ತೋ ಅವರು ಪರಾಜಿತರಾದ್ರು, ಸೋತರು ಅಂತ ಗೊತ್ತಾಗುತ್ತೆ ಅಂದ್ಬಿಟ್ಟು ಆಕೆ ತನ್ನ ಒಳಗಡೆ ಇದ್ದಂತಹ ಬೇರೆ ಕೆಲಸ ಏನಿತ್ತು ತನ್ನ ಮನೆಯಲ್ಲಿ ಆ ಕೆಲಸ ನಿರತಳಾಗಿದ್ದು ಮಧ್ಯೆ ಬಂದು ಒಂದ್ಸತಿ ಗಮನಿಸ್ತಾ ಇದ್ಲು, ನೋಡ್ತಾ ಇದ್ಲು. ಈಗ ಕೇಳಿಸ್ಕೊಳ್ತಾನೂ ಇದ್ಲು ಒಳಗಡೆಯಿಂದ. ಈಗ ಹೊರಗಡೆ ಬರ್ತಾಳೆ. ಬಂದ್ಬಿಟ್ಟು ಇರುತ್ತಿರಲು ವರ ವಿಶ್ವರೂಪನ ಕೊರಳೊಳಿಹ ಸುಮಬಾಲೆ ಕಂದುತ. ವರ ವಿಶ್ವರೂಪ ತನ್ನ ಗಂಡನೇ ಆಗಿದ್ರು ಕೂಡ ನಿರ್ಣಾಯಕ ಸ್ಥಾನದಲ್ಲಿ ಇರ್ಬೇಕಾದ್ರೆ ಅವಳು ನಿಷ್ಪಕ್ಷಪಾತವಂತಹ ಭಾವನೆಯಲ್ಲಿ ಇರ್ಬೇಕೇ ಹೊರತಾಗಿ ಹೀಗೆ ಒಂದು ವಾದಕ್ಕೆ ಇನ್ನೇನೋ ತಿರುವು ತಗೊಂಡ್ಬಿಟ್ಟು ಅವ್ರಿಗಿಂತ ಜೋರಾಗಿ ನಾನು ವಾದ ಮಾಡ್ಬಿಡ್ತೀನಿ, ನನಗೆ ಗೊತ್ತಿದೆ ಅಂದ್ಬಿಟ್ಟು ಹಾಗೆ ಮಾಡ್ಲಿಲ್ಲ. ಅವಳು ನಿಷ್ಪಕ್ಷಪಾತ ಭಾವನೆಯಿಂದ ನೋಡಲು ಕೊರಳೊಳಂತಹ ಸುಮಮಾಲೆ ಕಂದುತ್ತಲಿರಲು ನಿರ್ಣಯವಾದುದು, ನಿರ್ಣಯ ಆಯಿತು ಈ ವಾದ ಅಂದ್ಬಿಟ್ಟು ಹರ ವಿರಂಚಿಗಳಿರ್ಪ ಸಬೆಗಂ ಅರಿದಳು ಆ ಕ್ಷಣ ಪತಿ ಪರಾಜಿತನಾದ ಸಂಗತಿಯು. ತನ್ನ ಪತಿ ಪರಾಜಿತ ಆಗಿದ್ದಾನೆ. ಮೊದಲೇ ಒಂದು ನಿಬಂಧನೆ ಆಗಿತ್ತು, ನಿರ್ಣಯ ಏನಂದ್ರೆ ಮಂಡನ ಮಿಶ್ರರು ಏನಾದ್ರೂ ಕೂಡ ವಾದದಲ್ಲಿ ಸೋತು ಅನ್ನೋದಾದ್ರೆ ಅವರು ತಮ್ಮ ಶ್ವೇತ ವಸ್ತ್ರ ಅವನ್ನೆಲ್ಲ ಕಳಿಸ್ಬಿಟ್ಟು ಕಾಷಾಯ ವಸ್ತ್ರ, ಸನ್ಯಾಸ ವಸ್ತ್ರವನ್ನು ಧರಿಸಿ ತಲೆಯನ್ನ ಕೂದಲನ್ನೆಲ್ಲ ನಿವಾರಿಸಿಕೊಂಡು ಪೂರ್ತಿಯಾಗಿ ಅವರು ಸನ್ಯಾಸಿಗಳಾಗಬೇಕು. ಶಂಕರಾಚಾರ್ಯ ಸನ್ಯಾಸಿಗಳಾದವರು ಏನಾದ್ರೂ ಕೂಡ ಅವರೇನು ವಾದದಲ್ಲಿ ಸೋತ್ಬಿಡ್ತು ಅಂದ್ರೆ ಅವರು ಗೃಹಸ್ಥರಾಗಬೇಕು. ಈ ಪ್ರಕಾರವಾದಂತಹ ವಾದದ ಒಂದು ವಿಚಾರ ಇತ್ತು. ಅದೇ ಪ್ರಕಾರವಾಗಿ ಪತಿ ಪರಾಜಿತನಾದಂತಹ ವಿಷಯವನ್ನ ತಿಳ್ಕೊಂಡು ಕೂಡಲೇ ಅವಳು ಏನ್ ಮಾಡಿದ್ಲು ಅಂದ್ರೆ ತುಂಬಾ ಶ್ರೇಷ್ಠವಾದ ರೀತಿಯಲ್ಲಿ ತನ್ನ ಜಡ್ಜ್ಮೆಂಟ್ ಕೊಡ್ತಾಳೆ, ನಿರ್ಣಯವನ್ನ. ಏನಂತಂದ್ರೆ ಇವ್ರು ಗೆದ್ರು, ಇವ್ರು ಪರಾಜಿತ ಏನೂ ಹೇಳಲಿಲ್ಲ. ಇಬ್ಬರು ಕೂಡ ಸನ್ಯಾಸಿಗಳ ಭಿಕ್ಷೆಗೆ ದಯಮಾಡಿಸ್ಬೇಕು, ನಾನು ಅಡುಗೆ ತಯಾರಿ ಮಾಡಿದ್ದೇನೆ. ಗೃಹಸ್ಥರಿಗಾದ್ರೆ ಏನಂತ ಕರಿಬೇಕು, ದಯವಿಟ್ಟು ಭೋಜನಕ್ಕೆ ದಯಮಾಡಿಸಿ, ವೈಶ್ವದೈವಕ್ಕೆ ದಯಮಾಡಿಸಿ, ಪ್ರಾಣಾಗ್ನಿಹೋತ್ರಕ್ಕೋಸ್ಕರ ದಯಮಾಡಿಸಿ, ಅಮೃತೀಕರಣಕ್ಕೋಸ್ಕರ ದಯಮಾಡಿಸಿ ಅಂತ ಗೃಹಸ್ಥರನ್ನ ಕರಿಬೇಕಾದಿದೆ. ಸನ್ಯಾಸಿಗಳನ್ನ ಕರಿಬೇಕಾದ್ರೆ ಭಿಕ್ಷೆಗೆ ದಯಮಾಡಿಸಿ ಅಂತ ಕರಿಬೇಕು. ಇಬ್ಬರನ್ನು ಭಿಕ್ಷೆಗೆ ಯಾವಾಗ ಆಹ್ವಾನ ಮಾಡಿದ್ಲೋ
ಅಲ್ಲಿಗೆ ಇಬ್ಬರು ಕೂಡ ಸನ್ಯಾಸಿಗಳು ಅಂತ ತೀರ್ಮಾನ ಆಗೋಯ್ತು ಅನ್ನೋದನ್ನ ಕವಿಗಳು ಮುಂದೆ ಹೇಳ್ತಾ ಇದ್ದಾರೆ. ಸಾಕ್ಷಿಯಾಗಿರುತ್ತಿದ್ದ ಸರಸ್ವತಿಯು ಆ ಕ್ಷಣದೊಳೈ ತಂದು ಸಭೆಯೊಳಗೆ ಈಕ್ಷಿಸುತ್ತ ಯತಿಪತಿಗಳಿಬ್ಬರ ತಾರತಮ್ಯವನ್ನು ಈಕ್ಷಿಸುತ್ತ ಪಕ್ಷಪಾತವನುಳಿದು ಕಮಲದಳಾಕ್ಷಿ ನಮಿಸುತ್ತ ಕರೆದಳು ಇಬ್ಬರು ಭಿಕ್ಷಕೈ ತಗುದೆನುತ ಇಬ್ಬರು ಭಿಕ್ಷಕೈ ತಗುದೆನುತ ಕರೆದಳು ಮಂಡನ ಮಿಶ್ರ ಬೆರಗಾಗೆ ಮಂಡನ ಮಿಶ್ರ ಮಡದಿ ಉಭಯ ಭಾರತಿ ಯಾವ ತರಹ ನಿರ್ಣಾಯಕವನ್ನ ಹೇಳ್ತಾಳೆ. ಒಂದು ಹೂಮಾಲೆ ಬಾಡಿರೋದು ಸ್ಪಷ್ಟ ಆಗ್ಬಿಟ್ಟಿದೆ, ಆದ್ರೆ ಇವಳು ಬಾಯಿಂದ ಒಂದು ಘೋಷಣೆ ಮಾಡಬೇಕು. ಹೇಗ್ ಮಾಡ್ಬೋದು ಅಂತ ಹೇಳಿ ಮಂಡನ ಮಿಶ್ರರು ಕುತೂಹಲದಿಂದ ಇದ್ದಾರೆ. ತನ್ನ ಹೆಂಡತಿ ಹೇಗಿದನ್ನು ಹೇಳ್ಬೋದು, ನನ್ನ ಗಂಡ ಸೋತಿದ್ದಾನೆ ಹೌದು ಅಂತ ಹೇಳ್ತಾನೆ ಅಂತ. ಆದ್ರೆ ತನ್ನ ಹೆಂಡತಿ ನೀಡಿದಂತಹ ನಿರ್ಣಯದ ವಾಕ್ಯ ಇದೆಯಲ್ಲ, ಇಬ್ಬರು ಭಿಕ್ಷೆಗೆ ದಯಮಾಡಿಸ್ಬೇಕು ಅಂತ, ಅದನ್ನ ಕೇಳ್ಬಿಟ್ಟು ಮಂಡನ ಮಿಶ್ರ ತನ್ನ ಹೆಂಡತಿಯ ಎಷ್ಟು ವಿಶಿಷ್ಟವಾದಂತಹ ಚಿಂತನೆ, ಒಂದು ವಿಚಾರವನ್ನ ಪ್ರತಿಪಾದನಾ ಶೈಲಿ ಇದೆ ಅಂದ್ಬಿಟ್ಟು ಬೆರಗಾಗಿ ವಿಸ್ಮಿತರಾದರು. ಆಮೇಲೆ ನಿಶ್ಚಯವಾದಂತಹ ರೀತಿಯಲ್ಲೇ ಮುಂದಿನ ಕಲಾಪ ಮುಂದುವರಿಯುತ್ತೆ ಅನ್ನುವಂತಹ ರೀತಿಯಲ್ಲಿ ಅಲ್ಲಿ 24ನೇ ಸಂಧಿ ಮುಕ್ತಾಯ ಆಗುವಂತಹ ಹಿನ್ನೆಲೆಯಲ್ಲಿ ಮಂಗಳ ಶ್ಲೋಕವನ್ನ ಕೇಳ. ಸರಸ್ವತಿಯು ಪೇಳಿದುದ ಸಭೆಯೊಳಗಿರುವ ಸಕಲರು ಕೇಳಿ ಮನದೊಳು ಹರುಷವನು ತಾಳಿದರು. ವಾದವಿ ಯತಿಯು ಗೆದ್ದುದಕ್ಕೆ ಪರಮಹಂಸ ಶ್ರೇಷ್ಠ ಸಾಕ್ಷಾತ್ ಪರಮಶಿವನೆಂದೆನುತ ಭಕ್ತಿಯೊಳೆರಗಿ ನುತಿಸುತ್ತಿದ್ದರು. ಆ ಶ್ರೀಕಂಠದೇವನನು ಭಕ್ತಿಯೊಳೆರಗಿ ನುತಿಸುತ್ತಿದ್ದರು. ಶ್ರೀಕಂಠ ಶಾಸ್ತ್ರಿಗಳು ರಚಿಸಿರುವಂತಹ ಈ ಶ್ರೇಷ್ಠವಾದಂತಹ ಸುಭಗವಾದಂತಹ ಕನ್ನಡದ ಕಾವ್ಯ, ಕನ್ನಡ ಸಾಹಿತ್ಯಕ್ಕೆ ಒಂದು ನಿಜವಾದ ಭೂಷಣ. ಅವರು ಈ ಸಂಧಿಯನ್ನು ಮುಕ್ತಾಯ ಮಾಡಬೇಕಾದ್ರೆ ಹೇಳ್ತಾರೆ, ಸರಸ್ವತಿಯು ಪೇಳಿದುದ ಸಭೆಯೊಳಗಿರುವಂತಹ ಎಲ್ಲರೂ ಕೂಡ ಕೇಳಿ ಮನದೊಳು ತುಂಬ ಹರ್ಷವನ್ನ ತಾಳ್ತಾರಂತೆ. ಆಮೇಲೆ ಹೇಳ್ತಾರಂತೆ, ಪರಮಹಂಸ ಶ್ರೇಷ್ಠ ಈ ಶಂಕರಾಚಾರ್ಯ ಇದ್ದಾರಲ್ಲ, ಅವರು ಸಾಕ್ಷಾತ್ ಪರಮಶಿವನ ಅವತಾರ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದ್ರೆ ಇವತ್ತು ಅದು ಸ್ಪಷ್ಟ ಆಗೋಯ್ತು, ಪರಮ ಶ್ರೇಷ್ಠರಾದಂತಹ ಪರಮಶಿವನ ಅವತಾರವೇ ಆಗಿದ್ದಾರೆ ಅಂದ್ಬಿಟ್ಟು ಅವರೆಲ್ಲರೂ ಕೂಡ ಅವರಿಗೆ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸ್ತಾರೆ. ಅಲ್ಲಿಗೆ ಈ ವಾದದ ಪ್ರಸಂಗ, ವಿಚಾರಗಳ ಮಂಡನೆ ಮುಕ್ತಾಯ ಆಗತ್ತೆ ಅನ್ನುವಂತಹ ವಿಚಾರವನ್ನ ನಾವು ಪ್ರಕಟ ಮಾಡ್ತಾ ಇದ್ದೇವೆ. ಎಲ್ರಿಗೂ ಕೂಡ ಪ್ರಣಾಮಗಳು, ನಮಸ್ಕಾರ. ಜೀವನದ ಗುರಿಯನ್ನು ಬಾಲ್ಯದಲ್ಲೇ ಅರಿಯುತ್ತ ಪರಮ ಪದಕ್ಕೆಂದು ಸನ್ಯಾಸ ಪಡೆದು, ಜೀವನದ ಗುರಿಯನ್ನು ಬಾಲ್ಯದಲ್ಲೇ ಅರಿಯುತ್ತ ಪರಮ ಪದಕ್ಕೆಂದು ಸನ್ಯಾಸ ಪಡೆದು, ತಿರುಗಿ ಭಾರತದ ಉತ್ತಗಲದೊಳಗೆಲ್ಲ ಪರತತ್ವದರ್ಥವನ್ನು ಬಿತ್ತರಿಸಿದವಗೆ, ಪರತತ್ವದರ್ಥವನ್ನು ಬಿತ್ತರಿಸಿದವಗೆ ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಅನುಭವಿಯು ನೀ ನಡೆದ ಹಾದಿಯೊಳಗಡಿ ಇಡುವ ಮನವೆನಗೆ ಕೊಡಿರೆನುತ ಬೇಡುವೆನು ಗುರುವೇ.
ಬೇಡುವ ಮನವೆನಗೆ ಕೊಡಿರೆನುತ ಬೇಡುವೆನು ಗುರುವೇ. ಅನವರದ ನಿಮ್ಮ ನಾಮ ಸ್ಮರಣೆ ಬಿಡದಂತೆ, ಅನವರದ ನಿಮ್ಮ ನಾಮ ಸ್ಮರಣೆ ಬಿಡದಂತೆ, ಅನುನಯದಿ ನಡೆವಂತೆ ನೀನೆಮ್ಮ ಹರಸು, ಅನುನಯದಿ ನಡೆವಂತೆ ನೀನೆಮ್ಮ ಹರಸು. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ.